ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 ಟಿವಿ9ನ ಈ ಸ್ಪೆಷಲ್ ಶೋ, ಟಿವಿ9 ಡಿಜಿಟಲ್ನ ಸ್ಪೆಷಲ್ ಶೋ. ಇವತ್ತು ನನ್ನ ಜೊತೆಗಿದ್ದಾರೆ ಚೈತ್ರಾ ಅಂಚನ್. ಹಲೋ ಚೈತ್ರಾ. ಇವತ್ತಿನ ಫೋಕಸ್ ಬಗ್ಗೆ ಮೊದಲು ಹೇಳಬೇಕು. ನಾವು ಮೇನ್ ಆಗಿ ಮಾತನಾಡ್ತಾ ಇರೋದು ನೀವು ಹೇಳಿದಾಗೆ SRH ಟೀಮ್ ಬಗ್ಗೆ ಮಾತನಾಡ್ತೀವಿ. ಕೆಲವೊಂದು ಸ್ಪೆಷಾಲಿಟಿ ಇದೆ, ಅದ್ರ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. SRH ಇವತ್ತು ಸುದ್ದಿಲಿದೆ, ನ್ಯೂಸ್ ಅಲ್ಲಿ ಇದೆ ಇವತ್ತು. ಹೆಡ್ಲೈನ್ಸ್ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಫಾರ್ ಅ ಚೇಂಜ್ ನಾವು ಇವತ್ತಿನ ಕಾರ್ಯಕ್ರಮನ ಒಂದು ರ್ಯಾಪಿಡ್ ಫೈರ್ ಥ್ರೂ ಶುರು ಮಾಡೋಣ ಅಂತ ಅನ್ಕೊಂಡ್ವಿ. ನಾನು ಅಂದ್ಕೊಂಡೆ ಇಫ್ ಯು ಆರ್ ರೆಡಿ ವಿಲ್ ಸ್ಟಾರ್ಟ್ ಅಂತ. ಐ ಆಮ್ ರೆಡಿ, ಬಟ್ ರ್ಯಾಪಿಡ್ ಫೈರ್ ಗೆ ಆನ್ಸರ್ ಕೊಟ್ರೆ ರ್ಯಾಪಿಡ್ ಆಗಿ ಗಿಫ್ಟ್ ಅತ್ರದ್ದು ಏನಾದರೂ ಸಿಗುತ್ತಾ? ಐ ವಿಲ್ ಥಿಂಕ್ ಆಫ್ ಇಟ್. ಯೋಚನೆ ಮಾಡೋಣ. ಓಕೆ. IPL ಮುಗಿಯೋದ್ರೊಳಗಾದ್ರೂ ಥಿಂಕ್ ಮಾಡ್ಕೊಂಡು ಇರೋದು 3 ಕ್ವೆಶ್ಚನ್ ಗೆ ಆನ್ಸರ್ ಗಿಫ್ಟ್ ಎಲ್ಲ ಆನ್ಸರ್ ಇರಲಿ, ಗಿಫ್ಟ್ ಎಲ್ಲ ಯಾಕೆ ಅಂತ. ಫೈನ್ 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 ವಿ ಆರ್ ರೆಡಿ. ಇವಾಗ 10 ತಂಡಗಳಿದಾವೆ. ಎಲ್ಲಾ ಕ್ಯಾಪ್ಟನ್ ಯಾರ್ಯಾರು ಅನ್ನೋದೆಲ್ಲವೂ ಕೂಡ ರಿವೀಲ್ ಆಗಿದೆ. ಹೂ ಇಸ್ ದ ಯಂಗೆಸ್ಟ್ ಕ್ಯಾಪ್ಟನ್ ಅಂತ IPL ನಲ್ಲಿ? ಯಂಗೆಸ್ಟ್ ಕ್ಯಾಪ್ಟನ್ ಐ ಗೆಸ್ ಶುಭ್ಮನ್ ಗಿಲ್. ಐ ಥಿಂಕ್ ಗುಜರಾತ್ ಟೈಟನ್ಸ್ಗೆ ಯಂಗೆಸ್ಟ್ ಕ್ಯಾಪ್ಟನ್. ಹಿ ಇಸ್ 25 ಇಯರ್ಸ್, 25 ವರ್ಷ. ಸೊ ಯಂಗೆಸ್ಟ್ ಕ್ಯಾಪ್ಟನ್ ಅಂತ ಹೇಳಿದ್ರೆ ಇನ್ನ ಬಹುಶಃ ಅದೇ ರೀತಿ ಬಿಲೋ 30 ಇನ್ನೂ ಇಬ್ಬರಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಅಂಡ್ ಪಂತ್ ಐ ಥಿಂಕ್ 27, ಋತುರಾಜ್ ಗಾಯಕ್ವಾಡ್ 28 ಇಯರ್ಸ್. ಎಲ್ಡೆಸ್ಟ್ ಹೇಳ್ಬೇಡ, ಅಜಿಂಕ್ಯ ರಹಾನೆ. ಏಜ್ ಇಸ್ ಜಸ್ಟ್ ಅ ನಂಬರ್. ಇನ್ನೊಂದು ಕ್ವೆಶ್ಚನ್ ಇದೆ, ಮೋಸ್ಟ್ ಸಿಕ್ಸಸ್ ಯಾರು ಅತಿ ಹೆಚ್ಚು ಸಿಕ್ಸಸ್ಗಳನ್ನ ಹೊಡೆದಿದ್ದಾರೆ ಅಂತ IPL ಅಲ್ಲಿ, ಅದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ರ್ಯಾಂಕಿಂಗ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ? ಆಫ್ ಕೋರ್ಸ್ ನನ್ ಅದರ್ ದ್ಯಾನ್ ಸುನಾಮಿ ಗೇಲ್. ಐ ಥಿಂಕ್ 350 ಚಿಲ್ಲರೆ, 357. ಸೆಕೆಂಡ್ ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ. ಅಂಡ್ ಆಫ್ ಕೋರ್ಸ್ ಧೋನಿನೂ ಇದ್ದಾರೆ. ಐ ಥಿಂಕ್ ನಂಬರ್ 3 ಆರ್ ನಂಬರ್ 4 ಪೊಸಿಷನ್. ಇಲ್ಲ ನಂಬರ್ 3 ಅಲ್ಲಿ RCB ಯ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಓಕೆ, ರನ್ ಮಷೀನ್ ನಮ್ಮವರೇ. ಬಟ್ ಧೋನಿ ಇದ್ದಾರೆ. ವಿರಾಟ್ ಕೊಹ್ಲಿ ಐ ವಿಲ್ ಟೆಲ್ ನಂಬರ್ಸ್. ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಅಂತ ಹೇಳಿದ್ರೆ 280 ಇದೆ. ವಿರಾಟ್ ಕೊಹ್ಲಿ 272 ಇದೆ. ಆಮೇಲೆ ಧೋನಿ ಅವರು 252. ಇನ್ನು ಮ್ಯಾಚ್ ಇದೆ, ಈ ಸೀಸನ್ ಆಡ್ತಾರೆ. ಓಕೆ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ. ಇನ್ಸ್ಟಾಗ್ರಾಮ್ ನಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಹವಾ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಫಾಲೋವಿಂಗ್ ಇರುವಂತ ಟೀಮ್ ಯಾವುದು? IPL ಟೀಮ್. ಅದ್ಯಾಕೆ ಸೆಕೆಂಡ್ ಹೈಯೆಸ್ಟ್? ಫಸ್ಟ್ ಹೈಯೆಸ್ಟ್ ಕೇಳಿ ಅಲ್ಲ. ಫಸ್ಟ್ ಹೈಯೆಸ್ಟ್ ಯಾರು? ಇಲ್ಲ ಕ್ವೆಶ್ಚನ್ ಮಾಡ್ತಿರೋದು ನಾನು. ಸರಿ, ಸೆಕೆಂಡ್ ಹೈಯೆಸ್ಟ್ ನಾನು ಉತ್ತರ ಕೊಡ್ತೀನಿ. ಉತ್ತರ ಅಲ್ಲ. ಕರೆಕ್ಟ್. ಸೆಕೆಂಡ್ ಹೈಯೆಸ್ಟ್ ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಹೈಯೆಸ್ಟ್ ಯಾರು? ಇಲ್ಲ ನಾನ್ ಪ್ರಶ್ನೆ ಕೇಳಿದ್ದು ನನಗೆ ಉತ್ತರ ಬೇಕು. ಸರಿ ಆಯ್ತು. ಸೆಕೆಂಡ್ ಸಿ ಗೈಸ್, ಸೆಕೆಂಡ್ ಹೈಯೆಸ್ಟ್ ಫಾಲೋವರ್ಸ್ ಇರೋದು ಅದು ನಮ್ಮ ಬೆಂಗಳೂರಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಐ ಥಿಂಕ್ 1,63,00,000 ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ. ಆದರೆ ಫಸ್ಟ್ ಯಾರು ಅನ್ನೋದನ್ನ ಈಗ ನೀವು ಹೇಳಬೇಕು. ಇಲ್ಲ, ನನ್ನ ಪ್ರಶ್ನೆ ಇದ್ದಿದ್ದೆ ಅಷ್ಟೇ, ಸೆಕೆಂಡ್ ಹೈಯೆಸ್ಟ್ ಯಾರು ಅಂತ. ದಟ್ ಈಸ್ RCB ಇದೆ, ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಇದೆ. ನೀವು ಯಾಕೆ ಹೇಳ್ತಿಲ್ಲ ಫಸ್ಟ್ ಅಂತ ಹೇಳಿ. ಓಕೆ, ಇವತ್ತಿನ ಫೋಕಸ್ ಬಗ್ಗೆ ನಾವು ಮಾತನಾಡೋಣ. ಫಸ್ಟ್ ಹೈಯೆಸ್ಟ್ ನಾನೇ ಹೇಳ್ತೀನಿ. ದಟ್ ಈಸ್ CSK, 1,70,00,000 ಚೇಂಜ್ ಏನೋ ಫಾಲೋವರ್ಸ್ ಇದ್ದಾರೆ. ಥರ್ಡ್ ಈಸ್ ಮುಂಬೈ ಇಂಡಿಯನ್ಸ್. ಐ ಡೋಂಟ್ ರಿಮೆಂಬರ್. ಓಕೆ, ಇವತ್ತಿನ ಫೋಕಸ್ ಬಗ್ಗೆ ನಾವು ಮಾತನಾಡೋಣ. SRH ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದ್ರಿ. ನಿತೀಶ್ ಕುಮಾರ್ ರೆಡ್ಡಿ ಈಸ್ ಅ ಆಲ್ ರೌಂಡರ್. ಅಂಡ್ ಅವರು ಮಾತ್ರ ಅಲ್ಲ, SRH ಟೀಮ್ ಅಲ್ಲಿ ಇನ್ನೂ ಕೂಡ ಆಲ್ ರೌಂಡರ್ಸ್ ಗಳಿದ್ದಾರೆ. ಅದರ ಜೊತೆಗೂ ಕೂಡ ಇವರ ಕಮ್ ಬ್ಯಾಕ್ ಜೊತೆಗೆ ಇವರನ್ನೇ ಆಯ್ಕೆ ಮಾಡಿರೋದ್ರ ಹಿಂದೆ ಏನ್ ಲೆಕ್ಕಾಚಾರಗಳಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಆಫ್ ಕೋರ್ಸ್ ಚೈತ್ರ, SRH ಅಂತ ಹೇಳಿ ಬಂದಾಗ ಆಫ್ ಕೋರ್ಸ್ ನಮ್ಮ ಪಕ್ಕದ ಸ್ಟೇಟ್ ಸನ್ರೈಸರ್ಸ್ ಹೈದರಾಬಾದ್ ಟೀಮು. ಓನರ್ಸ್ ಬಂದು ಚೆನ್ನೈ ಅವರು, ಕಲಾನಿಧಿ ಮಾರನ್ ಅವರು. ಬಟ್ ಅವ್ರು ಓನ್ ಮಾಡಿರೋದು ಹೈದರಾಬಾದ್ ಟೀಮ್ನ. ಮುಂಚೆ ಡೆಕ್ಕನ್ ಚಾರ್ಜರ್ಸ್ ಇವ ಥರ ಇದ್ದಿದ್ದ ಟೀಮ್ನ. ಸೊ ನೆಕ್ಸ್ಟು ಹೈದರಾಬಾದ್ SRH ಆಗಿದೆ ಅದು. ಸೊ SRH ನಿತೀಶ್ ಕುಮಾರ್ ರೆಡ್ಡಿ ಇವತ್ತು ವಾಪಸ್ ಆಗಿರೋದು ಒಂದು ಬಿಗ್ ಬೂಸ್ಟ್ ಸಿಕ್ಕಂಗೆ SRHಗೆ. ಯಾಕೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಆಲ್ರೌಂಡರ್ SRH ಟೀಮ್ಗೆ. ಇನ್ಫ್ಯಾಕ್ಟ್ ಟೀಮ್ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆದರು. ಬಟ್ ಅನ್ಫಾರ್ಚುನೇಟ್ ಅವ್ರಿಗೆ ಅಷ್ಟು ಚಾನ್ಸಸ್ ಸಿಗಲಿಲ್ಲ. ಬಟ್ ಹಿ ಈಸ್ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಹಾಗೆ ನೋಡೋಕೆ ಹೋದರೆ. SRH ಅಲ್ಲಿ ಇದ್ದು ಸ್ವಲ್ಪ ಇಂಜುರಿ ಆಯಿತು. ಇಂಜುರಿ ಆದಮೇಲೆ ಹೊರಗೆ ಹೋದರು. SRHಗೆ ಒಂದು ವರಿ ಇದ್ದಿದ್ದು ವಾಪಸ್ ಬರ್ತಾರ ಮತ್ತೆ ಆಡ್ತಾರ ಈ ಸೀಸನಲ್ಲಿ ಅಂತೇಳಿ. ಯಾಕಂದರೆ 24 ತಾರೀಕು ಮೊದಲನೇ ಮ್ಯಾಚ್ ಇದೆ ಅವ್ರದ್ದು ರಾಜಸ್ಥಾನ್ ರಾಯಲ್ಸ್ ಮೇಲೆ. ನಿತೀಶ್ ಕುಮಾರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ನೀವು ಹೇಳ್ದಂಗೆ ಘಟಾನುಘಟಿ ಆಟಗಾರರು ಇದ್ದಾರೆ. ಈಗ ಪ್ಯಾಟ್ ಕಮಿನ್ಸ್ ಹಿಮ್ಸೆಲ್ಫ್ ಇಸ್ ಅ ವೆರಿ ಗುಡ್ ಆಲ್ರೌಂಡರ್. ಜೊತೆಗೆ ಮೊಹಮ್ಮದ್ ಶಾಮಿ ಆಗಿರಲಿ, ಜಯದೇವ್ ಉನ್ನತ್ಕಟ್ ಆಗಿರಲಿ, ಅಭಿಷೇಕ್ ಶರ್ಮಾ ಆಗಿರಲಿ, ಹರ್ಷಲ್ ಪಟೇಲ್, ಇಶಾನ್ ಕಿಶನ್, ಕ್ಲಾಸನ್ ಇದ್ದಾರೆ, ಟ್ರಾವಿಸ್ ಹೆಡ್ ಇದ್ದಾರೆ. ಘಟಾನುಘಟಿ ಆಟಗಾರರು ಇದ್ದಾರೆ SRH ಅಲ್ಲಿ. ಬಟ್ ಸ್ಟಿಲ್ ನಿತೀಶ್ ಕುಮಾರ್ ರೆಡ್ಡಿ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನೋಡಿ, ಲಾಸ್ಟ್ ಸೀಸನ್ ನೀವು ಅವ್ರದನ್ನ ಅಬ್ಸರ್ವ್ ಮಾಡಿದ್ರೆ ಆಡಿರೋ 13 ಮ್ಯಾಚ್ಗಳಲ್ಲಿ 303 ರನ್ಗಳು.
ಸೊ ಉಪಯುಕ್ತವಾದಂಥ ಆಟ, ಅವರ ಜೊತೆ ಆಟ, ಅವರ ಸಿಂಗಲ್ ಬ್ಯಾಟ್ನಿಂದ ಬಂದಿರುವಂಥ ರನ್ಗಳು ಇದೆಲ್ಲವೂ ಕೂಡ ಉಪಯುಕ್ತವಾಗಿರುತ್ತೆ. ಜೊತೆಗೆ ಬಾರ್ಡರ್ ಗವಾಸ್ಕರ್ ಟೂರ್ನಿ ಲಾಸ್ಟ್ ಟೈಮ್ ಆಗಿದ್ದು ಆಸ್ಟ್ರೇಲಿಯಾ ನೆಲದಲ್ಲಿ ಮೊದಲ ಮೇಡನ್ ಸೆಂಚುರಿ ಕೂಡ ದಾಖಲಿಸಿದ್ರು ನಿತೀಶ್ ಕುಮಾರ್ ರೆಡ್ಡಿ. ಸೊ ಎನಿ ಡೇ ನಿತೀಶ್ ಕುಮಾರ್ ರೆಡ್ಡಿ ಬಹಳ ಡೇಂಜರ್ ಆಗ್ತಾರೆ. ಸೊ ಹಾಗಾಗಿ ಅವರ ಕಂಬ್ಯಾಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಫಿಟ್ನೆಸ್ ಅಂತ ಹೇಳಿ ಬಂದಾಗ ಈಗ ಎಲ್ಲಾ ಫಿಟ್ನೆಸ್ ಟೆಸ್ಟ್ ಅನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಪ್ರಮುಖವಾಗಿ ಈ ಯೋಯೋ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ವಾಟ್ ಇಸ್ ದಟ್ ಯೋಯೋ? ಹನಿ ಸಿಂಗರ್ ತರ? ಯೋಯೋ ಹನಿ ಸಿಂಗ್ ತರ ಯೋಯೋ ಟೆಸ್ಟ್ ಅಂತ ಹೇಳಿ. ಇನ್ಫ್ಯಾಕ್ಟ್ ಅದು ಅಥ್ಲೀಟ್ ಅವ್ರ ಕೆಪಾಸಿಟಿ ಹೇಗಿದೆ ಅಂತ ಹೇಳಿ ಜಡ್ಜ್ ಮಾಡೋದಕ್ಕೆ ಮಾಡುವಂತ ಟೆಸ್ಟ್ ಅದು ಯೋಯೋ ಟೆಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು 2 ಲೆವೆಲ್ ಅಲ್ಲಿ ಟೆಸ್ಟಿಂಗ್ ಆಗುತ್ತೆ. ಒಂದು ಏರೋಬಿಕ್ ಕೆಪಾಸಿಟಿಯನ್ನ ಚೆಕ್ ಮಾಡ್ತಾರೆ ಲೆವೆಲ್ 1 ಅಲ್ಲಿ. ಲೆವೆಲ್ 2 ಅಲ್ಲಿ ಅನಾರೋಬಿಕ್ ಕೆಪಾಸಿಟಿಯನ್ನ ಚೆಕ್ ಮಾಡ್ತಾರೆ. ಏರೋಬಿಕ್ ಕೆಪಾಸಿಟಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಈ ಬಹುಶಃ ನೀವು ಪ್ರಾಕ್ಟೀಸ್ ಟೈಮಲ್ಲಿ ನೋಡಿರ್ಬೋದು, ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ ಒಂದು 20 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ 2 ಮಾರ್ಕರ್ಸ್ ಇಟ್ಟಿರ್ತಾರೆ, ಕ್ವಿಕ್ ಆಗಿ ಓಡಿ ವಾಪಸ್ ಬರ್ತಾ ಇರ್ತಾರೆ. ನಾವು ಅನ್ಕೋತೀವಿ ಇದೇನು ಶಾರ್ಟ್ ಡ್ಯೂರೇಷನ್, ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಓಡ್ತಾ ಇದಾರಲ್ಲ ಅಂತೇಳಿ. ಅದು ಫಿಟ್ನೆಸ್ಸಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಸೊ ಲೆವೆಲ್ 1 ಅಲ್ಲಿ ಅದನ್ನ ಚೆಕ್ ಮಾಡ್ತಾರೆ. ಗ್ರ್ಯಾಜುಯಲಿ ಸ್ಪೀಡ್ನ ಇನ್ಕ್ರೀಸ್ ಮಾಡಿ, ಸೊ ಇನ್ನು ಆಗದೇ ಇಲ್ಲ ಪೇಸ್ ಮೇಂಟೈನ್ ಮಾಡೋದಕ್ಕೆ ಅನ್ನೋ ತನಕನೂ ಕೂಡ ಓಡಿಸ್ತಾರೆ. ಸೊ ಆ ಟೆಸ್ಟಲ್ಲೂ ಪಾಸ್ ಆಗಿದ್ದಾರೆ. ಇನ್ನೊಂದು 2ನೇ ಇದು ಅನಾರೋಬಿಕ್ ಅಂತ ಹೇಳಿದ್ರೆ ಒಂದೇ ಬ್ರೆತ್ತಲ್ಲಿ ಓಡೋದು, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ತನಕ ಓಡೋದು ವಿತೌಟ್ ಟೇಕಿಂಗ್ ಆಕ್ಸಿಜನ್, ಬರೀ ನಮ್ಮ ಮಸಲಲ್ಲಿರೋ ಪವರನ್ನು ಬಳಸ್ಕೊಂಡು ಓಡೋದು. ಸೊ ಈ ಥರ 2 ಟೆಸ್ಟ್ಗಳು ಯೋಯೋ ಟೆಸ್ಟಲ್ಲಿ ಪಾಸ್ ಆಗಿದ್ದಾರೆ ನಿತೀಶ್ ರೆಡ್ಡಿ. ಸೊ ಇಟ್ಸ್ ಅ ಗುಡ್ ಸೈನ್ SRH ಟೀಮಿಗೆ. ಮೊದಲನೇ ಮ್ಯಾಚ್ RR ಮೇಲೆ ಆಡ್ತಾ ಇದ್ದಾರೆ. ಆ್ಯಂಡ್ SRH ಒಂದೇ ಒಂದು ಕಪ್ ಗೆದ್ದಿರೋದು ಇದುವರೆಗೂ 2016ರಲ್ಲಿ ಬಿಟ್ಟರೆ ಮತ್ತೆ ಗೆದ್ದಿಲ್ಲ. ಸೊ ಹಾಗಾಗಿ ಈ ಟೀಮು ಈ ಸರಿ ಕಪ್ ಗೆಲ್ಲುವ ಒಂದು ಹಾಟ್ ಫೇವರೇಟ್ ತಂಡಗಳಲ್ಲಿ ಇದು ಕೂಡ ಒಂದಾಗುತ್ತೆ. SRH ನಿತೀಶ್ ಕುಮಾರ್ ರೆಡ್ಡಿ ಬಂದಿರೋದು ಒಂದು ಯೂಸ್ಫುಲ್ ಆಗುತ್ತೆ. ಒಂದು SRH ಹೇಳಿದ್ರೆ ಅದು ಇವತ್ತಿನ ಫೋಕಸ್ ಆದ್ರೆ, ಇನ್ನೊಬ್ರು ದೇ ಆರ್ ಮೇಕಿಂಗ್ ಹೆಡ್ಲೈನ್ಸ್, ದಟ್ ಇಸ್ ಡೇವಿಡ್ ವಾರ್ನರ್. ಕ್ರಿಕೆಟ್ ನಲ್ಲಿ ಅಲ್ಲ, ಸಿನಿಮಾದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಅವರು ಅಂತ. ನಿಮ್ಗೆ ಕೊಟ್ಟಿರೋ ಕಾಂಪ್ಲಿಮೆಂಟ್ಸ್ ಎಲ್ಲ ವೇಸ್ಟ್. ನಾವು ಟಾಕ್ ಶೋ ಅಲ್ಲಿ ರೋಹಿತ್ ಶರ್ಮಾ ಬಯೋಪಿಕ್ ಮಾಡಿ, ವಿರಾಟ್ ಕೊಹ್ಲಿ ಮಾಡಿ ಅಂತ ಅವರು ಮುಂದೆ ಹೋಗ್ತಿದ್ದಾರೆ. ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡು ಈಗ ಫಿಟ್ನೆಸ್ ಗೆ ನಾವು ಕೂಡ ಗಮನ ಕೊಡ್ತಾ ಇದೀವಿ. ಬಟ್ ರೋಹಿತ್ ಶರ್ಮಾ ರೋಲ್ ಪ್ಲೇ ಮಾಡ್ಬೇಕಂದ್ರೆ ಅಷ್ಟು ಫಿಟ್ನೆಸ್ ಕಡೆ ಗಮನ ಕೊಡೋದೇನು ಬೇಕಾಗಿಲ್ಲ ಅನ್ಸೋ. ಸ್ವಲ್ಪ ಪ್ಲಂಪಿ ಆಗಿ ಒಂದು ಚೂರ್ ಟಮ್ಮಿ ಇದ್ರೂ ಕೂಡ ನಡೆಯುತ್ತೆ. ರೋಹಿತ್ ಶರ್ಮಾ ಕಲಿಬೇಕು, ಹಿಟ್ ಮ್ಯಾನ್ ಆಗಬೇಕು, ಅದೊಂದು. ಎಸ್, ಡೇವಿಡ್ ವಾರ್ನರ್ ಬಗ್ಗೆ ಹೇಳ್ತಾ ಇದ್ರಿ. ನಾವು SRH ಮಾತಾಡ್ತಾ ಇದೀವಿ. SRH ಟೀಮ್ನ ಬ್ಯಾಕ್ ಬೋನ್ ಆಗಿದ್ದಂಥವರು ಡೇವಿಡ್ ವಾರ್ನರ್. ಸೊ 2016 ಮ್ಯಾಚ್ ಗೆಲ್ಲಬೇಕು, ಫಿನಾಲೆ ಮ್ಯಾಚು RCB ಮೇಲೆ ಇದ್ದಂಥ ಫೈನಲ್ಸು, RCBನ ಸೋಲಿಸಿ SRH ಕಪ್ಗೆ ಮುತ್ತಿಕ್ಕುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಡೇವಿಡ್ ವಾರ್ನರ್ ಒನ್ ಆಫ್ ದ ರೀಸನ್ ಆಗಿರ್ತಾರೆ. ಯಾಕಂದರೆ ಲೀಡಿಂಗ್ ರನ್ ಸ್ಕೋರರ್ ಆಗಿದ್ರು, ಸುಮಾರು ಸತಿ ಆರೆಂಜ್ ಕ್ಯಾಪ್ ತೊಗೊಂಡಿದ್ರು, ಓಪನರ್, ದ ಬೆಸ್ಟ್ ಅಗ್ರೆಸಿವ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆ್ಯಂಡ್ ದಿ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಡೇವಿಡ್ ವಾರ್ನರ್ SRH ಟೀಮಿಗೆ. ಇನ್ಫ್ಯಾಕ್ಟ್ ಮೇನ್ ಟೀಮ್ ಆಸ್ಟ್ರೇಲಿಯಾಗೂ ಕೂಡ ಲೀಡ್ ಮಾಡಿದ್ರು. ಒಂದು 3 ಸತಿ ಏನೋ 3-4 ಸತಿ ಲೀಡ್ ಮಾಡಿದ್ದಾರೆ. ಆ್ಯಂಡ್ 100% ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರದ್ದು. ಆಡಿದ ಮ್ಯಾಚಲ್ಲೂ ಕೂಡ ಗೆದ್ದಿದ್ದಾರೆ. ಬಟ್ ಒಂದು ಅನ್ಫಾರ್ಚುನೇಟ್ ಆಗಿದ್ದಂದರೆ 2018ರಲ್ಲಿ ಒಂದು ಬಾಲ್ ಟ್ಯಾಂಪರಿಂಗ್ ಕೇಸಲ್ಲಿ ಅವ್ರಿಗೆ ಸಿಗಾಕೊಳ್ತಾರೆ ಸ್ಟೀವ್ ಸ್ಮಿತ್ ಮತ್ತು ಇವರಿಬ್ಬರು ಕೂಡ. ಅದರಲ್ಲಿ ಸಸ್ಪೆನ್ಷನ್ ಆಗುತ್ತೆ 1 ವರ್ಷ. ಬಟ್ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅದೇ ಟೆಂಪರ್ಮೆಂಟಲ್ಲಿ, ಅಳ್ತಾರೆ ಆ ಪ್ರೆಸ್ ಮೀಟಲ್ಲಿ. ಅವ್ರು ನೋಡಿದಾಗ ಒಂಥರ ಬೇಜಾರಾಗುತ್ತೆ, ಹೌದಾ ಈ ವ್ಯಕ್ತಿ ಹೀಗೆ ಮಾಡಿದ್ರಾ ಅಂತೇಳಿ. ಬಟ್ ಮತ್ತೆ ಕಮ್ಬ್ಯಾಕ್ ಮಾಡಿದ್ರು. ಆ್ಯಂಡ್ SRHನ ಗೆಲುವಿನ ದಡ ಸೇರಿಸಿದ್ರು, ಮ್ಯಾಚ್ ಗೆಲ್ಸಿದ್ರು, ಕಪ್ ಗೆಲ್ಸಿದ್ರು. ಬಟ್ ಅದೇ SRH ಟೀಮ್ ಅವರನ್ನು ಡ್ರಾಪ್ ಮಾಡ್ತು. ಅದು ಬೇಸರದ ಸಂಗತಿ. ಈ ಸತಿ ಅನ್ಸೋಲ್ಡ್, ಯಾರೂ ತಗೊಳ್ಳಿಲ್ಲ ಡೇವಿಡ್ ವಾರ್ನರ್ನ. ಬಟ್ ಒಂದು ಶುಭ ಸುದ್ದಿ ಏನಂತ ಹೇಳಿದ್ರೆ, ಡೇವಿಡ್ ವಾರ್ನರ್ ಫ್ಯಾನ್ಸ್ಗೆ ಕೆಲವರು ಇಂಜುರಿ ಆಗಿ ಹೊರಗಡೆ ಉಳಿತಾ ಇದ್ದಾರೆ. ಇನ್ನು ಕೆಲವರು ಅಲ್ಲಿ ನೇಷನ್ ಸರ್ವ್ ಮಾಡಬೇಕು, ಅವ್ರ ಮ್ಯಾಚಸ್ಸನ್ನು ಆಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಕೆಲವರು IPLಗೆ ಅವೈಲೇಬಲ್ ಇಲ್ಲ. ಸೊ ಅವ್ರ ಜಾಗದಲ್ಲಿ ಇನ್ಯಾರನ್ನು ತಗೋಬೋದು ಅಂತ ಹೇಳಿದ್ರೆ ಆ ಪೂಲಲ್ಲಿ ಡೇವಿಡ್ ವಾರ್ನರ್ ಇದ್ದಾರೆ. ಸೊ ಬಹುಶಃ ಯಾವುದಾದ್ರೂ ಟೀಮಿಗೆ ಮತ್ತೆ ಡೇವಿಡ್ ವಾರ್ನರ್ ಬರಬಹುದು. ಆ್ಯಂಡ್ ಡೇವಿಡ್ ವಾರ್ನರ್ ಅಂತ ಹೇಳಿದ್ರೆ ಹೇಗೆ ಕ್ರಿಕೆಟಲ್ಲಿ ಅಷ್ಟು ಕಲರ್ಫುಲ್ ಇರ್ತಾರೋ, ಆಫ್ ಸ್ಕ್ರೀನಲ್ಲೂ ಕೂಡ ಅಷ್ಟೇ ಕಲರ್ಫುಲ್. ಅಂದರೆ ಈ ನಮ್ಮ ಇಂಡಿಯನ್ ಸಿನಿಮಾಗಳು ಅಂದರೆ ಭಾಳ ಇಷ್ಟ ಡೇವಿಡ್ ವಾರ್ನರ್ ಅವರಿಗೆ. ಕೆಲವೊಂದು ಹಿಂದಿ ಹಾಡುಗಳಿಗೆ ರೀಲ್ಸ್ ಮಾಡ್ತಾರೆ, ತೆಲುಗು ಸಿನಿಮಾಗಳಿಗೂ ಕೂಡ ರೀಲ್ಸ್ ಮಾಡಿದ್ದಾರೆ. ನಿಮ್ಗೆ ನೆನಪಿರ್ಬೋದು ಪುಷ್ಪಾ ಸ್ಟೈಲಲ್ಲಿ ಹಿಂಗೆ ಅನ್ಕೊಂಡು ಆ ರೀಲು, ಈ ಬುಟ್ಟ ಬೊಮ್ಮ ಸಾಂಗಿಗೆ ಡಾನ್ಸ್ ಮಾಡೋದು, ರೀಲ್ಸ್ ಮಾಡೋದು. ಸೊ ಡೇವಿಡ್ ವಾರ್ನರ್ ಒಂದು ಕಲರ್ಫುಲ್ ವ್ಯಕ್ತಿತ್ವ. ಸೊ ಅವರು ಈಗ ಕಂಬ್ಯಾಕ್ ಇದರಲ್ಲಿ ಡೆಬ್ಯೂ ಮಾಡ್ತಾ ಇದ್ದಾರೆ ತೆಲುಗು ಸಿನಿಮಾದಲ್ಲಿ. ನಿತಿನ್ ಅವರ ಹೀರೋ. ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್. ರಾಬಿನ್ ಹುಡ್ ಅನ್ನೋ ಒಂದು ಸಿನಿಮಾ, ವೆಂಕಿ ಕುಡುಮುಲ ಡೈರೆಕ್ಟರ್, ಮೈತ್ರಿ ಮೂವೀಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ತೆಲುಗುಲಿ. ಪುಷ್ಪಾ 2 ಇದನ್ನೆಲ್ಲ ಮಾಡಿರುವಂಥವ್ರು. ಅವ್ರ ಸಿನಿಮಾ ತರ್ತಾ ಇದ್ದಾರೆ ಈ ರಾಬಿನ್ ಹುಡ್. ಅದರಲ್ಲಿ ಒಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದಾರೆ ಡೇವಿಡ್ ವಾರ್ನರ್. ಸೊ ಇಟ್ಸ್ ಅ ಗುಡ್ ಸೈನ್. ಈ ಮುಂಚೆನೂ ನಾವು ನೋಡಿದ್ದೀವಿ ಕ್ರಿಕೆಟರ್ಸ್, ಈ ಇರ್ಫಾನ್ ಪಠಾನ್ ಆಗಲಿ ಅಥವಾ ತುಂಬ ಹಳೆ ಅಂದರೆ ಜಡೇಜಾ, ಅಜಯ್ ಜಡೇಜಾ ಅವರಾಗಲಿ, ಶ್ರೀಶಾಂತ್ ಅವರಾಗಲಿ, ಇವರೆಲ್ಲರೂ ಸಿನಿಮಾದಲ್ಲಿ ತಮ್ಮ ಲಕ್ಕನ್ನು ಟ್ರೈ ಮಾಡಿದರು.
ಈಗ ಡೇವಿಡ್ ವಾರ್ನರ್ ಅವ್ರ ಸರ್ದಿ ನೋಡೋಣ ಈ ಸಿನಿಮಾದಲ್ಲಿ ಏನು ರೋಲ್ ಇರುತ್ತೆ ಅಂತ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೇನೆ ನೋಡೋದಕ್ಕೆ. ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಒಂದು ಇವತ್ತಿನ ಫೋಕಸ್ ಜೊತೆಗೆ ಯಾರು ಹೆಡ್ಲೈನ್ಸ್ ಅನ್ನ ಮಾಡ್ತಾ ಇದ್ರು ಅವ್ರ ಬಗ್ಗೆನೂ ಕೂಡ ಮಾತನಾಡಿದ್ವಿ. ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಮ್ದು. ಹಾಗೆ ನಾನು ಬಿಗಿನಿಂಗ್ ಅಲ್ಲಿ ರ್ಯಾಪಿಡ್ ಫೈರ್ ಅಂತ 3 ಕ್ವೆಶನ್ಸ್ಗಳನ್ನ ಕೂಡ ಕೇಳಿದ್ದೀನಿ. ಕೊಟ್ಟಿರುವಂತ ಆನ್ಸರ್ ಸರಿಯಾ ತಪ್ಪ ನೀವು ಕೂಡ ನೋಡಬಹುದು. ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೂಡ ಉತ್ತರನ ಕಳಿಸಬಹುದು. ಕ್ರಿಕೆಟ್ ಫ್ಯಾನ್ಸ್. Yes, now Chaitra and Rahman signing off. Bye. Bye-bye.